ಹಾಲ್ ಯೂಟ್ಯೂಬ್ ಫ್ರೆಂಡ್ಸ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ. ಬರೀ ಇವಾಗೂ ನಾನು ದೇವಸ್ಥಾನಕ್ಕೆ ತಯಾರಾಗೀನಿ ರೀ. ಇವತ್ತು ಫ್ರೆಂಡ್ಶಿಪ್ ಡೇ ಇತ್ತಲ್ರಿ, ಅದಕ್ಕೆ ನಿಮ್ಗೆ ವಿಶ್ ಮಾಡಿ ಆಮೇಲೆ ಲಾಗ್ ಚಾಲು ಮಾಡಿದ್ರಂತ ವಿಶ್ ಮಾಡಾಕತ್ತೀನಿ ನೋಡಿರಿ ಎಲ್ಲರಿಗೂ. ಇನ್ನೊಮ್ಮೆ ಫ್ರೆಂಡ್ಶಿಪ್ ಡೇ ನನಗೆ ಗೊತ್ತಿದ್ದಿಲ್ಲ ರೀ, ಇವಾಗ ನೋಡಿದ್ದೀನಿ ರೀ ನಾನು ಫೋನು, ಗೊತ್ತಾಯ್ತು ನೋಡಿರಿ. ಈ ಥರ ಎಲ್ಲರೂ ಹೆಂಗೆ ಅದೀರಿ, ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡಿರಿ. ಬರ್ರಿ ಇವತ್ತು ನಾನು ಕೋಣಕ್ಕೆ ಹೋಗಕ್ಕೆ ರೆಡಿಯಾಗಿ ನೋಡಿರಿ. ಅಮಾಸೆ ಆಯ್ತಾರಲ್ರಿ ಇವತ್ತು. ನಮ್ಮ ಮನೆದೇವ್ರು ದೇವ್ರು ನೋಡಿರಿ, ಕೋಣದ ಕರ್ಸಿದ್ದೇಶ್ವರ ಹೋಗುಂಬರ್ರಿ. ಕೋಣಕ್ಕೆ ಹೊಂಟೀನಿ. ಟೈಮ್ ಒಂದು 6:30 ಆಗೈತೆ ರೀ. ಇವಾಗ 6:30 ಆಗೈತೆ ನೋಡಿರಿ. 5 ಗಂಟೆಗೆ ಎದ್ದೀನಿ. ಶ್ರವಣಕುಮಾರ್ ಹೋಗ್ಯಾರ ಇವಾಗ. ಬರ್ರಿ ನಾವು ಹೋಗೋಣ ಈಗ. ಟೈಮನ್ನು ಭಾಳ ಆಗೈತೆ ನೋಡಿರಿ. ಇಲ್ಲೇ ಲೇಟ್ ಆಗಿಬಿಡ್ತು ಮನೆ ಬಿಡೋದ್ರಾಗನೇ. ಬಸ್ ಬರ್ತರಿ ಸದ್ದ ಇವಾಗನೇ 10 ನಿಮಿಷನ್ಯಾಗ ಬಸ್ ಬರ್ತೈತೆ ರೀ. ಓದ್ತೀನಿ ರೀ, ವಿಡಿಯೋ ಮಾಡ್ಕೊ ಕುಂದ್ರಾಕ ಟೈಮ್ ಇಲ್ಲ. ನೋಡಿದ್ರಲ್ಲ, ಅಲ್ಲಿ 6:30ಗೆ ಮನೆ ಬಿಟ್ಟಿನಿ. 6:30 ಅಂತ ಸಾರಿ 6 ಗಂಟೆಗೆ ಮನೆ ಬಿಟ್ಟೀನಿ ರೀ ನಾನು. 4:30 ಆಗಿತ್ತು ರೀ. ಮತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ 5 ಆಯ್ತು ರೀ. ಶ್ರಾವಣಿ ಎಬ್ಬಿಸಿ ಶ್ರವಣಕುಮಾರ್ ನೆನೆಸಿ ಜಳಕ ಮಾಡಿಸಿ ನಾ ಜಳಕ ಮಾಡಿ ರೆಡಿಯಾಗಿ ಬರ್ಬೇಕಂದ್ರೆ 6:02 ನಿಮಿಷ ಆಗಿತ್ತು ರೀ ಮನೆ ಬಿಟ್ಟೀನಿ. ಲೇಟ್ ಆಗುತ್ತೆ ವಿಡಿಯೋ ತೊಗೊಂಡು ಕ್ಲಿಪ್ಪಿಂಗ್ ತೊಗೊತ ಕುಂತ್ರಂತೆ. ನಾನು ವಿಡಿಯೋ ಸನಿಯಕ್ಕೆ ಭಾಳ ಮಾಡಲ್ರಿ. ಬರ್ರಿ ಮತ್ತು ನಡುಗುಂದಿ ಬಸ್ ಹತ್ತಿ ಸಿಗ್ತೀನಿ ರೀ. ಬರ್ರಿ ಇಲ್ಲಿ ನಡುಗುಂದಿ ಬಸ್ ಹತ್ತಿ ನೋಡಿರಿ. ನಮ್ಮೂರು ಜೋಗಮ್ಮ ನೋಡಿರಿ, ಮಂಜುಳಾ ಅಂತ. ನಿಮ್ಗೆ ಯಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಶ್ರವಣಕುಮಾರ ಹಾಯ್ ಹೇಳಾಕತ್ತ ನೋಡಿರಿ. ಬರ್ರಿ ಅವರು ಮಾತಾಡ್ತೀನಿ ಅಂದ್ರಿ, ಅದಕ್ಕೆ ಮಾತಾಡ್ಸಿರಾತ ಅಂತೇಳಿ ಕರ್ಕೊಂಬಂದು ನೋಡ್ಬಿಡ್ರಿ. ಅವ್ರ ಬಾಯಿಲೆ ಏನು ಹೇಳ್ತಾರೆ ಕೇಳಾಕತ್ರಿ. ನಮಸ್ತೆ, ನೀವು ಕೂಡ ಬನ್ನಿ, ನಾವು ಕೂಡ ಬರ್ತೀವಿ. ಕ್ವಾಣೂರು ಕರ್ಸಿದ್ದೇಶ್ವರ ದೇವಸ್ಥಾನ ಬರತ್ತೀವಿ. ಬನ್ನಿ, ನೀವು ಎಲ್ಲರೂ ಕೂಡ ಬನ್ನಿ. ಅಲ್ಲೇ ಕ್ವಾಣೂರು ಕರ್ಸಿದ್ದೇಶ್ವರ ದೇವಸ್ಥಾನ ಗುಡಿಯಲ್ಲೇ ಭೇಟಿಯಾಗೋಣ. ನಮಸ್ತೆ, ನಮ್ಮ ಹೆಸರು ಮಂಜುಳಾ, ಅಕ್ಷೇತ, ರೇಖಾ, ಇವೆಲ್ಲ ನಮ್ಮ ಪಾಪಗಳು. ನೀವು ಕೂಡ ಬನ್ನಿ, ದೇವಸ್ಥಾನ ಬರತ್ತೀವಿ ನೋಡ್ರಿ. ಈ ಅಮ್ಮ ನೋಡ್ರಿ, ನಮ್ಮ ಊರನ್ಯಾಗ ನೋಡ್ರಿ ಅಮ್ಮ ಹಡಲಗೇರಿ ರೀ. ಅಮ್ಮರು ಯಾವ ಊರು ಅಂದಿಲ್ಲಮ್ಮ? ಬಂಗಾರಗುಂಡ ಹತ್ರ ಅಮ್ಮ ರೀ. ಈ ಅಮ್ಮ ನಮ್ಮ ಊರಕ್ಕೆ ನೋಡ್ರಿ. ಅವರು ಕೂಡ ದೇವಸ್ಥಾನಕ್ಕೆ ಬರಕತ್ತ ಹೊಂಟಿವ್ರಿ. ಕೋಣೂರು ಕರ್ಸಿದ್ದೇಶ್ವರಕ್ಕೆ ಬರ್ರಿ ಹೋಗಿ ಬರೋಣ. ಮತ್ತು ಅಲ್ಲಿ ಹೋಗಿಂದ ಕೋಣೂರ್ಗೆ ಹೋಗಿಂದ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೋಡ್ರಿ. ಇದು ನಮ್ಮ ಆಲಿಮಟ್ಟಿ ಹೊಳಿ ನೋಡ್ರಿ, ಫುಲ್ ತುಂಬೈತಿ ರೀ. ಆಲಿಮಟ್ಟಿ ಡ್ಯಾಮ್ ಅಂತಾರೆ ನೋಡ್ರಿ, ಗೊತ್ತಿರ್ಬೇಕು ನಿಮಗೆಲ್ಲರಿಗೆ. ಆಲಿಮಟ್ಟಿ ಸುತ್ತಮುತ್ತದವ್ರಿಗೆ ಗೊತ್ತು ರೀ. ಈ ಆಲಿಮಟ್ಟಿ ಡ್ಯಾಮ್ ನೋಡಕ್ಕನೆ ಹುಬ್ಳಿನಿಂದ ಬಂದು ಎಲ್ಲಿ ಹೊಂಟೀವಿ ಅಂತ ಕೇಳಿದ್ರು ಅಲ್ಲಿ ಮಂದಿ ಯಾರು. ಆಲಿಮಟ್ಟಿ ಡ್ಯಾಮ್ ಮೇಲೆ ಐತ್ರಿ ಅಂತ ವಿಚಾರಿಸಕ್ಕಿದ್ರು ಅಲ್ಲಿ ಬಸ್ ಸ್ಟ್ಯಾಂಡಾಗ. ಅದಕ್ಕೆ ಅಂದು ನೋಡ್ರಿ ನಾನು ಹುಬ್ಳಿಂದ ಆಲಿಮಟ್ಟಿ ಡ್ಯಾಮ್ ನೋಡಕ್ಕೆ ಬಂದಾರೆ. ನಾವು ಇಲ್ಲೇ ಇದ್ದೂ ಒಂದಿನಾನು ಹೋಗಿಲ್ಲ ರೀ ಆಲಿಮಟ್ಟಿ ಡ್ಯಾಮ್ ನೋಡಕ್ಕೆ. ಬರೀ ಇಲ್ಲೇ ಬಾಗಲಕೋಟೆ ಬರೋವಾಗ 9:30 ಆಯ್ತು. ನಾವು ನಾಷ್ಟ ಮಾಡಿರತ್ತ ಅಂತೇಳಿ ನಾಷ್ಟ ಮಾಡಕ್ಕೆ ಕುಂತೀವಿ ನೋಡ್ರಿ. ಇಲ್ಲಿ ಉಡುಪಿ ಹೋಟೆಲ್ ಅಂತ ರೀ, ಬಸ್ ಸ್ಟ್ಯಾಂಡಾಗ ಐತ್ರಿ. ನವನಗರ ಬಸ್ ಸ್ಟ್ಯಾಂಡ್ ರೀ, ಉಡುಪಿ ಹೋಟೆಲ್ ಅಂತ ಐತ್ರಿ. 9:30 ಆಗೈತೆ ರೀ. ರಸ್ತೆ ಅನ್ನಕತ್ರು. ಇವ್ರಿಗೆ ಮತ್ತು ಏನು ಬೇಕಾರಾಗ ಅಂತ ಕೊಡ್ಸೋದು. ನಾಷ್ಟ ಮಾಡ್ಕೊಂಡು ಬಿಟ್ಟು ಅಂದ್ರೆ ಹೊತ್ತಾಗತ್ತೆ ಅಂತೇಳಿ ಶ್ರವಣಕುಮಾರ್ಗೆ ಪುರಿ ಕೊಡ್ಸೀನಿ ರೀ. ಶ್ರವಣಿ ಮಸಾಲೆ ದೋಸೆ ಕೊಟ್ಟೀನಿ. ಅವ್ರೇನು ಅಷ್ಟು ಶ್ರವಣಕುಮಾರ್ ಉಣ್ಣಲ್ರಿ, ಒಂದು ತಿನ್ಬೇಕು ಮಧ್ಯಾಹ್ನ. ನಾ ಇಟ್ಟು ತಿಂದಿಕ್ಕೆ ರೀ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ರೀ. ಯಾಕಂದ್ರೆ ಸ್ಟುಡಿಯೋ ಕ್ಲಿಪ್ಪಿಂಗ್ ತೊಗೊಂಡಾಗತ್ತ ಆ ಸ್ಟುಡಿಯೋ ನಿಮ್ಗೆ ಕೂಡ ಶೇರ್ ಮಾಡ್ತೀವಿ ರೀ. ಶ್ರವಣಿ ನಾಷ್ಟ ಮಾಡೋಣ ಬರ್ರಿ ಅಂತ ಅಂದೀನಿ ರೀ. ನಿಮ್ಗೆ ಮಾಡಿ ಅಂತ ನಾನು ಅಂದೇನಿ ರೀ. ಅದು 5 ಸಾವಿರ ಕೊಡೋಕ್ಕಾಗಬೇಕಾತ್ರಿ. ಯಾಕಂದ್ರೆ ಇದು ರೀ ಸಿಕ್ಕಾಪಟ್ಟೆ ಸೌಂಡ್ ರೀ. ಹಿಂಗಾಗಿ 5 ಸಾವಿರ ಕೊಟ್ಟು ನೋಡಿರಿ. ನಾನು ಅಲ್ಲೆಲ್ಲ ಮಾತಾಡೋದು ನನಗೆ ಆಲಿಲ್ಲ ರೀ. ಆದ್ರೆ ಅಷ್ಟು ಅಲ್ಲಿ ಹೊರಗಡೆ ಮಾತಾಡ್ಬೇಕು ಅನ್ನೋದು ನನಗೆ ಅಷ್ಟು ಧೈರ್ಯ ಬರಲ್ಲ ರೀ. ಯಾಕಂದ್ರೆ ನಾವು ಅಷ್ಟು ಪರ್ಫೆಕ್ಟ್ ಇಲ್ಲ ರೀ. ನಾನು ದೊಡ್ಡ ಯೂಟ್ಯೂಬರ್ ಅಂದ್ರೆ ಮಾತಾಡ್ತಾರೆ, ಏನು ಭಯ ಇಲ್ಲ ರೀ. ನನಗೆ ಒಂಥರ ನಾಚಿಕೆ ಆಗುತ್ತೆ ರೀ. ಅಲ್ಲಿ ಬಿಡಪ್ಪ ಯಾಕೆ ಬೇಕು, ಜನ ಏನು ತಿಳ್ಕೊತಾರೆ ಅನ್ನೋದು ಇನ್ನೂ ಸ್ವಲ್ಪ ಅಂಜಿಕೆ ಐತ್ರಿ. ಅಲ್ಲಿ ನಾಷ್ಟ ಮಾಡ್ಕೊಂಡು ಜಮಖಂಡಿ ಬೀಳ್ಗಿ ಬಸ್ ಹತ್ತಿ, ಬೀಳ್ಗಿಂದ ಜಮಖಂಡಿ ಬಸ್ ಹತ್ತಿ ಟೋಟಲಾಗಿ ನಮ್ಮ ಕೋಣೂರು ಕರ್ಸಿದ್ದೇಶ್ವರ ಗುಡಿ ಬಂದು ನೋಡ್ರಿ. ನಮ್ಮ ಮನೆ ದೇವ್ರ ಗುಡಿಗೆ ಸಿಕ್ಕಾಪಟ್ಟೆ ಗದ್ದಲ ರೀ. ಕೋಣೂರು ಕರ್ಸಿದ್ದೇಶ್ವರ ನೋಡ್ರಿ. ಈ ಗುಡಿ ಯಾರು ನೋಡಿರಿ, ಯಾರ್ಯಾರಿಲ್ಲ, ಯಾರ್ಯಾರ ಮನೆ ದೇವ್ರು ಅದಾವು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಫುಲ್ ಗದ್ದಲ ಹೋಯ್ತು ನೋಡ್ರಿ. ಈ ಗುಡಿ ಸಿಕ್ಕಾಪಟ್ಟೆ ಗದ್ದಲ. ಇಲ್ಲಿ ಗಂಟೆ ಹೊಡೆದು ದಾಟಿದ್ರಾತಂತ ಬಂದೀವಿ ರೀ ನಾವು. ಶ್ರವಣಕುಮಾರನು ಬಂದಾಕತ್ತ ನೋಡ್ರಿ. ಗಂಟೆ ಹೊಡ್ಯಕ್ಕೆ ಎಷ್ಟು ಮಂದಿ ಟ್ರೈ ಮಾಡಾಕತ್ತಿದ್ರು, ನಿಲ್ಕಲಿಲ್ಲ ರೀ. ನೋಡ್ತೀನಿ ರೀ, ನಾನು ನಿಲ್ಕಿರ ಹೊಡಿತೀನಿ. ಇಲ್ಲ ನಾನು ಹೊಡೆದನ್ ರೀ. ಒಂದು ಸಲ ಹೊಡೆದೆ, ಮುಂದೆ ಜೋಲಾತು ಹೊಡೆದನ್ ರೀ. ಯಾರೋ ಸ್ವಲ್ಪ ಟಕ್ ಅಂತ್ರಿ. ಇನ್ನೊಮ್ಮೆ ಹೊಡಿಬೇಕಾಗಿತ್ತು, ಹೊಡಿಲಿಲ್ಲ ರೀ. ಹತ್ರ ಭಾಳ ಅದ ಗಂಟೆಗಳು, ಒಂದೇ ಹೊಡೆದು ನೋಡ್ರಿ. ಒಳ್ಯಾಕೆ ಬಂದೇನಿ ರೀ. ನೋಡಿರಿ ಎಷ್ಟು ಗದ್ಲು ತೊಳ್ಯಾಕೆ ಬರಾಗ. ಮುತ್ಯಾಗ ಏನಂದ್ರೆ ಬಂಡಾರ ಮೇನ್ ನೋಡ್ರಿ. ಬಂಡಾರ ಆರಿಸ್ಬೇಕು ರೀ ಮುತ್ಯಾಗಿಲ್ಲಿ. ಬಂಡಾರ ಆರಿಸಿ ಮತ್ತು ದರ್ಶನ ಮಾಡ್ಕೊಂಡು ಟೈಮ್ ಒಂದು ಎಷ್ಟಾಗುತ್ತೆ ಎಷ್ಟಿಲ್ಲ ಎಷ್ಟು
ಪ್ರಸಾದ ತೊಗೊಂಡು ಹೋಗ್ಬೇಕ್ರಿ, ಜಲ್ದಿ ಹೋಗ್ಬೇಕ್ರಿ ಆದಷ್ಟು. ಯಾಕಂದ್ರೆ ಒಳ್ಳೆ ಮುದ್ದೆ ಭಾಳ ಮುಟ್ಟಿ ಕುಳೂರ್ಗೆ ಹೋಗ್ಬೇಕಲ್ರಿ, ಲೇಟ್ ಭಾಳ ಆಗತ್ತೆ ಟೈಮ್ ಅಂದು. ಅಲ್ಲಿ ನೋಡ್ತಿರ್ಬೇಕ್ರಿ ಮಂಗ ಎಷ್ಟು ಮಂಗ್ಯ ಕುಂತಾವು. ಮಕ್ಕಳು ತೊಗೊಂಡು ಮಂಗೆ ಹ್ಯಾಂಗೆ ಕುಂತ ನೋಡ್ರಿ. ಅವು ಗುಡಿ ಮ್ಯಾಗ ಗರ್ಭಗುಡಿ ಮ್ಯಾಗ ಕುಂತ ನೋಡ್ರಿ ಮಂಗ್ಯಗಳು. ಆಂಜನೇಯ ಮುತ್ಯ ಅಂತಲೇ ಹೇಳ್ಬೋದು ರೀ ಅವ್ರ ಮಂಗ್ಯಗಳ ರೂಪ ಅಂದ್ರೆ. ಅದಕ್ಕೆ ಹಿಂಗಾಗಿ ಯಾರು ಹೊಡಿಲಿಲ್ರಿ. ಇಲ್ಲಿ ಬಂಡ್ರ ಆರಿಸಿದ್ವಿ ನೋಡ್ರಿ, ಇಲ್ಲಿ ಮುತ್ಯಾಗ ಬಂಡ್ರ ಆರಿಸಿ ಅವ್ನ ಪಾದ ತೊಗೊಂಡು ಬಡ್ಕೊಂಡೀವಿ ರೀ. ಒಂದಿಟ್ಟು ಬಡ್ಕೊಂಡು ಶ್ರಾವಣಿ ವಿಡಿಯೋ ಮಾಡವಂದು ಯಾಕೆ ಹೇಳ್ರಿ, ಸ್ವಲ್ಪ ಗದ್ಲನ ಭಾಳ ಇತ್ತು. ಪಾಪ ಈಟ್ರ ಮಾಡಿ ಅಲ್ಲಿ ಬಿಡು ಸಾಕು ಅಂತೇಳಿ ಸುಮ್ಮದೇನು ರೀ. ಆಕೆಗೆ ಏನೂ ಅನ್ಲಿಲ್ಲ. ಕಂಡಪಟ್ಟಿ ಗದ್ಲ ರೀ. ಇಲ್ಲಿನ ಪಾದ ತೊಗೊಂಡು ತೆಲಿಗೆ ಹಣೆಗೆ ಬಡ್ಕೋಬೇಕ್ರಿ ನಮ್ಮ ಮುತ್ಯನ ಪಾದ ಅಂದ್ರೆ ಏನಿದ್ದು ನಮ್ಮ ಪಾಪ ಪರಿಹಾರ ಓಳಾತಾವ ಅನ್ನೋದು ಒಂದು ನಂಬಿಕೆ ನೋಡ್ರಿ. ಈ ಕಡೆದು ಗೊತ್ತಿರ್ಬೇಕ್ರಿ. ಯಾರು ಹೋದ್ ನೋಡ್ರಿ, ಎಲ್ಲರೂ ಪ್ರತಿಯೊಬ್ಬರು ಬಡ್ಕೋತಾರೆ, ನಾವಂತಲ್ಲ. ನಾನು ಶ್ರಾವಣಿಗೆ ಬಡ್ಕೇರಿ ನಾನು ಅಷ್ಟು ಬಡ್ಕೊಂಡು ವಿಡಿಯೋ ಮಾಡ್ಕೊಂಡು ನೋಡ್ರಿ. ಸಿಕ್ಕಾಪಟ್ಟೆ ಗದ್ಲ ರೀ. ರಶ್ ಅಂದ್ರೆ ಅಷ್ಟು ರಶ್ ಐತ್ರಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಆಯ್ತಾರ ಅಮಾಸೆ ಮತ್ತು ಶ್ರಾವಣ ತಿಂಗಳ ಅಂತೇಳಿ ಎಲ್ಲರೂ ಅಮಾಸೆ ಪ್ರತಿಯೊಬ್ಬರು ಬರೋರಲ್ರಿ. ನೋಡ್ರಿ ಇಲ್ಲಿ ದರ್ಶನ ಮುಗಿಸ್ಕೊಂಬಂದು ಮುತ್ಯಾಸ ಮಾಡಿ ಬಾಂಡ್ರ ಹಚ್ಕೊಂಡು, ನನ್ನ ಬಾಂಡ್ರ ಐತ್ರಿ, ಅವ್ರ ಬಾಂಡ್ರ ಅಳಗ್ಸ್ಕೊಂಡಾರ ನೋಡ್ರಿ. ಹಿಂಗಾಗಿ ಹಚ್ಕೊಂಡು ಬಂದು ನೋಡ್ರಿ. ಇಲ್ಲಿ ರೆಸ್ಟ್ ಮಾಡಾಕತ್ತೀವಿ. ಶ್ರವಣಕುಮಾರ ಹಾಯ್ ಹೇಳಿದ್ರಿ. ನೋಡ್ರಿ ಇಲ್ಲಿ ನನ್ನ ಅಲ್ಲಿಂದ ಇಬ್ಬರನ್ನು ತೊಗೊಂಡು ಬರ್ಬೇಕು ಬಸ್ಸಿಗೆ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತ್ರಿ. ಸುಸ್ತಾಗೈತಿ. ಏನು ಮಾಡ್ಬೇಕು ನೀನು ಇಳ್ಕಲ್ಲು ಇವತ್ತು ಕ್ವಾಣೂರು ಮತ್ತು ನಾಳೆ ಬಾಗಲಕೋಟೆ ನಾಡ್ದು ಸೊಲ್ಲಾಪುರ ನೋಡ್ರಿ. ಬರೀ ನಾಲ್ಕು ಇಡೋದಂದ್ರೆ ಮನುಷ್ಯ ಅದಕ್ಕೆ ಬರಲ್ಲ ಹೇಳ್ರಿ. ಬರ್ರಿ ಮತ್ತು ಊಟ ಮಾಡ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತೀನಿ ರೀ. ಟೈಮು ಭಾಳ ಆಗುತ್ತೆ. ಹೊಳ್ಳಿ ಕುಳೂರ್ಗೆ ಹೋಗ್ಬೇಕಲ್ರಿ, ಲೇಟ್ ಆಗುತ್ತೆ ನೋಡ್ರಿ. ದಾರಿನೇ ದೂರ ಆಗುತ್ತೆ ರೀ ಇದು. ಬಾಗಲಕೋಟೆಗೆ 2 ತಾಸು ರೀ. ಈ ಕಡೆ ಮತ್ತು 2 ತಾಸು ರೀ. 4 ತಾಸಿನ ಬರೀ 4 ತಾಸು 4 ತಾಸು ದಾರ್ಯಾಗ ಹೋಗುತ್ತೆ ರೀ ಟೈಮು. ದರ್ಶನ ಮಾಡೋದು ಊಟ ಪ್ರಸಾದ ತೊಗೊಂಡು ತಡ ಆಗಲ್ಲ ರೀ. ಬಸ್ನಾಗ ಟೈಮ್ ಭಾಳ ಹೋಗುತ್ತೆ ರೀ. ಬಸ್ ಅಂದ್ರೆ ಅಷ್ಟು ಗದ್ದಲ ಒಬ್ರ ಮ್ಯಾಗ ಒಬ್ರು ಬೂತಾರೆ ಬಸ್ಸು. ಏನು ಮಾಡ್ಬೇಕು ನೋಡ್ರಿ. ಮಕ್ಕಳು ತೊಗೊಂಡು ಹೋಗೋದ್ಕೊತ ಭಾಳ ಲೇಟ್ ಆಗಿಬಿಡ್ತ್ರಿ. ಬಸ್ಸಿಗೆ ಏನು ಮಾಡೋಕ್ಕಲ್ಲ, ಹೋಗಲೇಬೇಕಲ್ರಿ. ಬಸ್ಸಿಗೆ ಹೋಗ್ಬೇಕು, ಬಸ್ಸಿಗೆ ಬರಬೇಕು. ಆಟೋ ಇದಾವಂದ್ರೆ ಆಟೋ ಇಲ್ಲಂದ್ರಿ. ಹಿಂಗಾಗಿ ಬಸ್ಸಿಗೆ ಹೋದ್ ನೋಡ್ರಿ. ನಾನು ಬೀಳಿಗೆ ಹೋಗಿ ಬೀಳಿಗಿಂತ ಬಾಗಲಕೋಟೆ ಅಂತ ಮುದ್ದೇವಾಳ ಹೋಗ್ತೀನಿ ನೋಡ್ರಿ. ಯಾಕೆ ಹೇಳ್ತಂದ್ರೆ ರೂಟ್ ಗೊತ್ತಿರಲ್ಲ ರೀ ಒಬ್ಬೊಬ್ರಿಗೆ, ಅದಕ್ಕೆ ರೂಟಿಂದ ಹೇಳಿ ನೋಡ್ರಿ. ಬರೀ ಇಲ್ಲೇ ಊಟ ಪ್ರಸಾದ ಚಲೋ ಆಗೈತೆ ರೀ. ಪ್ರಸಾದ ಊಟ ಮಾಡ್ಬೇಕಂತೇಳಿ ಹೊಂಟೀನಿ ನೋಡ್ರಿ. ಇಲ್ಲೇ ಸಜ್ಕ ಹಾಕ್ಸೊಂಡು ಪ್ರಸಾದ ಉಂಡು ಒಮ್ಮೆ ಮನೆಗೆ ಹೋಗಿ ವ್ಲಾಗ್ ಚಾಲೂ ಮಾಡ್ತೀನಿ ರೀ. ಯಾಕೆ ಸಿಕ್ಕಾಪಟ್ಟೆ ಗದ್ದಲ. ಟೈಮ್ ಬಂದು 7:30 ಆಯ್ತು. ಇವಾಗ ಊರಿಗೆ ಬಂದು ನೋಡ್ರಿ. ಸಿಕ್ಕಾಪಟ್ಟೆ ಬಸ್ಸು ಗದ್ದಲ ರೀ. ಮತ್ತು ಅದ್ರಾಗ ಒಂದು ಕಂಡಕ್ಟ್ರಿಗೆ ಬಾಗಲಕೋಟೆ ಬಸ್ಸಿಗೆ ಬರಾಗ ಕಂಡಕ್ಟ್ರ್ ಕೂಡ ಒಬ್ಬ ಗಂಡು ಮಗ ಜಗಳಕ್ಕೆ ಬಿದ್ದುಬಿಟ್ಟೇನು ರೀ. ಹಿಂಗೆ ಅಲ್ಲೋ ಸ್ವಲ್ಪ ಬಸ್ ಸ್ಟಾಪ್ ಮಾಡಿಬಿಟ್ರು. ಫ್ರೀ ಬಸ್ ಮಾಡಿದಕ್ಕಾಗೈತು ಹೆಂಗಾಗೈತು ಇಷ್ಟು ಸಿಕ್ಕಾಪಟ್ಟೆ ಗದ್ದಲ. ಆಯ್ತಾರ ಅಮಾವಾಸ್ಯೆ ಸಾಕು ಅನ್ನಂಗೆ ಆತ್ರಿ. ಶ್ರವಣಕುಮಾರನ ಕರ್ಕೊಂಡು ಹೋಗ್ಬಿಟ್ಟಿನಿ. ಒಬ್ರ ಮ್ಯಾಗ ಒಬ್ರಿಗೆ ಹೋಗ್ತಾರೆ. ಬಸ್ ಏರೋದಾಗವಲ್ದು ಇಳಿದಾಗವಲ್ದು ಅಷ್ಟು ಗದ್ದಲ ಐತ್ರಿ. ನಾನು ಅಲ್ಲಿ ಕ್ವಾಣೂರಾಗ ವಿಡಿಯೋ ಬಂದ್ ಮಾಡಿದ್ದು ಒಮ್ಮೆ ಮನೆಗೆ ಬಂದು ವಿಡಿಯೋ ಚಾಲೂ ಮಾಡಿ ನೋಡ್ರಿ. ಎಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಲ್ಲ. ನನಗೆ ಸೀಟ ಇಲ್ರಿ. ಪಾರ ನಿಂತ್ಕೊತ ಬಂದೀನಿ. ಅವ್ರು ಶ್ರವಣಕುಮಾರ್ ನಾರ ಅಲ್ಲಿ ಕುಂತವ್ರು ಸೀಟಿ ಮ್ಯಾಗ ಕುಂತವ್ರು ಹೊತ್ತೋಯ್ದ್ರಿ. ಶ್ರವಣಕುಮಾರ್ ನಾ ಮಾತ್ರ ಪಾರ ನಿಂತ್ಕೊತ ಬಂದೀನಿ ನೋಡ್ರಿ. ಕಾಲು ಸಣ್ಣ ಹರಿಯಾಕತ್ತಾವ್ರಿ. ಟೈಮ್ 7:30 ಆಯ್ತು. ಕೋಳಕ್ಕೆ ಬರ್ಬೇಕಂದ್ರೆ ಮುದ್ದೆ ಒಳಗೆ ಬರ್ಬೇಕಂದ್ರೆ 7 ಗಂಟೆ 6:30 ಬರೋದು 7 ಗಂಟೆ ಆತ್ರಿ ಅಲ್ಲಿಗೆ. ಯಾಕಂದ್ರೆ ಅಲ್ಲಿ ಜಗಳ ಹತ್ತಲ್ರಿ. ಹಿಂಗಾಗಿ ಲೇಟ್ ಆಗಿಬಿಡ್ತು. ಕಂಡಕ್ಟ್ರಿಗೆ ಹೆಂಗೆ ಬೇಕು ಹಂಗೆ ಮಾತಾಡ್ಬಿಟ್ಟಿನಿ ರೀ ಆ ಗಂಡ್ಮಗ. ಏನು ಮಾಡ್ಬೇಕ್ರಿ. ನಾವು ಅಂದಿವ್ರಿ ಅನ್ನೊಂದು ತಪ್ಪೈತ್ರಿ ಹಂಗೆ ಹಿಂಗೆ ಅಂದ್ವಿ. ಮತ್ತು ಅವ್ರು ಹೇಳಿ ಮುಗಿಸ್ಕೇರಿ ನಾ ಕುಂತ್ಬಿಟ್ಟಿನಿ ರೀ. ಏನು ಮಾಡಿ ಹಂಗೆ ಸುಸ್ತಾಗ್ಬಿಟ್ಟಿತ್ತು. ಕಂಡಕ್ಟ್ರ್ ಅಂದ್ರೆ ಯಾರಿಗೇ ಅಲ್ರಿ ಬೆಲೆ ಕೊಡಬೇಕಲ್ಲ. ಬೆಲೆ ಕೊಡ್ಲಿಕ್ಕಂದ್ರೆ ಹೆಂಗೆ ರೀ. ಅವರು ಕಂಡಕ್ಟ್ರ್ ಅಂದ್ರೆ ಬಾ ನೀನು ಮಾಡೇ ಬಿಡ್ತೀನಿ ಅಂತ ಅನ್ನಕತ್ತಿದ್ದೇನೆ ರೀ. ಏನು ನೋಡ್ತೀರಿ ಏನು ಮಾಡ್ತೀರಿ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊರಿ ಅಂತ ಕಂಡಕ್ಟ್ರ್ ಅನ್ನಕತ್ತಿದ್ದೇನೆ ರೀ. ಮತ್ತು ಆಟೋಕ್ಕೆ ಎಲ್ಲರೂ ಹೇಳಿ ಮುಗಿಸ್ಕೇರಿ ಬಂದು ನೋಡ್ರಿ. ಆ ಪೊಲೀಸ್ರಿಗೆ ಫೋನ್ ಹಚ್ಚಾಕೈತೆ. ಗಾಡಿನೇ ಬಂದು ಹಾಕ್ಬಿಟ್ಟಿತ್ತು ರೀ. ಮತ್ತು ಬರಾಗಿದ್ದು ಆತ್ರಿ. ಹೋವಾಗ ಏನೈತೆ ಒಬ್ಬ ಹೆಣ್ಮಗಳು ಸಣ್ಣ ವಯಸ್ಸಿನ ಆಧಾರ್ ಕಾರ್ಡ್ ಅಂತ ಅವ್ರು ಅಂತಾರೆ. ಅಲ್ರಿ ಅಂತ ಕಂಡಕ್ಟ್ರ್ ಅನ್ನಕತ್ತಿದ್ದೀನಿ ರೀ. ಇದನ್ನ ಕೇಳಿ ಆಧಾರ್ ಕಾರ್ಡ್ ಅಂತ ತಿಳಿಯಾಗ ಅದೇ ಐತಿ ನೋಡ್ರಿ. ಏನು ಮಾಡೋಕ್ಕಾಗಲ್ಲ. ಬರೀ ಇವಾಗ 7:30 ಆಗೈತಿ. ನಾನು ಒಂದಿಟ್ಟು ಅಡುಗೆ ಮಾಡಾಕತ್ತಾರೆ ಅವ್ವ ಅಕ್ಕ. ಏನೇನು ಮಾಡ್ತಾರೆ ನೋಡ್ತೀನಿ ರೀ. ನೋಡಿ ಮತ್ತು ಊಟ ಮಾಡಿ ಸಿಗ್ತೀನಿ ರೀ ನಿಮ್ಗೆ. ನೋಡ್ರಿ ಇವಾಗ ಊಟ ಆಯ್ತು. ಶ್ರವಣಿ ಎಲ್ಲರೂ ಮುಟ್ಕೊಂಡಾರಿ. ಟೈಮ್ ಬಂದು 10 ಗಂಟೆ ಆಯ್ತು ನೋಡಿರಿ. 10 ಗಂಟೆ ಆಯ್ತು. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ಕೊತ ಕುಂತೀನಿ ರೀ. ಲೇಟ್ ಆಯ್ತು. ಇವಾಗ ಟೈಮ್ ಕ್ವಾಣೂರ್ಗೆ ಹೋಗಿದ್ನಲ್ಲ ರೀ. ಬಾಗಲಕೋಟೆ ಅಂತ ಬೀಳಿಗಿಂತ ಜಮಖಂಡಿ ಬಸ್ ಹತ್ತಿ ಹೋಗಿದ್ದು ನೋಡ್ರಿ. ಸುತ್ತ ಭಾಳ ಆತ್ರಿ. ಹಿಂಗೆ ಹೋಗ್ಬೇಕಲ್ಲ ಅಂತಂದ್ರು ನನಗೆ ಗೊತ್ತಿಲ್ಲ. ಹಿಂಗೆ ಹೋದೇನು ರೀ. ಆದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಗದ್ದಲ ಎಷ್ಟು ಗದ್ದಿತ್ತು ರೀ. ಗದ್ದಿತ್ತು. ಆ ಮುತ್ಯ ಬರೀ ಬಂಡಾರ ಒಂದು ನೋಡ್ರಿ. ನೋಡಿರ್ಬೇಕು ವಿಡಿಯೋದಾಗ ನೋಡಿದಲ್ರಿ. ಬರ್ರಿ ಇವಾಗ ಊಟನೂ ಆಯ್ತು. ಎಲ್ಲರೂ
ಆಯ್ತು ರೀ ಊಟ. ಇದು ಹೆಸ್ರುಕಾಳು ಪಾಯಸ, ಸೌತೆಕಾಯಿ ಪಲ್ಯ, ಅನ್ನ, ಸಾಂಬಾರು ನೋಡಿರಿ, ಬೇಳೆ ಸಾಂಬಾರು. ಅಡುಗೆ ಅಕ್ಕ ಅವನೇ ಮಾಡಿದ್ರು. ನಾ ಬರೋದು 7:30 ಬಂದೀನಿ ರೀ. ಟೈಮು ಭಾಳ ಆಯ್ತು. ಆಚೆ ಕಡೆ ನಮ್ಮ ದೊಡ್ಡಪ್ಪರ ಮನೆಗೆ ಇಟ್ಟು ಹೋದೇನಿ ರೀ. ದೊಡ್ಡಪ್ಪಗೆ ಆರಾಮಿಲ್ಲ ಅಂತ, ಹೀಗಾಗಿ ಅವ್ರ ಮನೆಗೆ ಇಟ್ಟು ಹೋಗಿ ಅಲ್ಲಿಟ್ಟು ಕುಂತ್ಕೇರಿ ಮಾತಾಡ್ಸಿ ಬಂದೇನಿ ರೀ. ಹೋಗಿದ್ದ 8:30 ಮನೆಗೆ ಬಂದೇನಿ ರೀ. ಬಂದು ಹಂಗೆ ಊಟ ಮಾಡಿ ಇವಾಗ ಲಾಗ್ ಚಲೋ ನೋಡಿರಿ. ಬರ್ರಿ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ.